ತೃಣಮೂಲ್ ಕಾಂಗ್ರೆಸ್ ಪಕ್ಷದಿಂದ ಆಂಜನೇಯನ ಸ್ಮರಣೆ ಶುರುವಾಗಿದೆ ಸ್ನೇಹಿತರೆ. 152 ಕ್ಷೇತ್ರಗಳಲ್ಲಿ 110 ಕ್ಷೇತ್ರಗಳು ಬಿಜೆಪಿ ಪಾಲಾಗ್ಬಿಟ್ರೆ ಎರಡನೇ ಹಂತದಲ್ಲಿ ಕಥೆ ಏನು? ಇಲ್ಲಿ ಒಂದು ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರ ಇದೆ ಸ್ನೇಹಿತರೆ. ಅದರ ಕಥೆ ರೋಚಕವಾಗಿದೆ. ಯಾಕೆ ಈ ಟಿಎಂಸಿ ನಾಯಕರಿಗೆ ತಮ್ಮ ಭದ್ರಕೋಟೆಯಲ್ಲೇ ಈ ಆತಂಕ ಯಾಕೆ? ಸ್ಥಳೀಯ ಮುಸಲ್ಮಾನರಿಗೆ ಆಗಿರುವಂತಹ ಅನ್ಯಾಯ ಏನು? ಈ ಬಾರಿ ಹಿಂದೂಗಳ ಕ್ರೋಢೀಕರಣ ಬಿಜೆಪಿ ಪರವಾಗಿ ಆಗಿಬಿಟ್ರೆ ಏನು ಕತೆ? ಕಾಬಾ ಮದೀನಾದ ಸ್ಮರಣೆ ಟಿಎಂಸಿಯನ್ನ ಗೆಲ್ಲಿಸುತ್ತಾ, ಇಲ್ಲ ಆಂಜನೇಯ ಟಿಎಂಸಿಯನ್ನು ಗೆಲ್ಲಿಸ್ತಾನ? ಈ ಬದಲಾವಣೆ ಯಾಕೆ? ಏನಾಗ್ತಿದೆ ಪಶ್ಚಿಮ ಬಂಗಾಳದ ಎರಡನೇ ಹಂತದ ಮತಕಣದಲ್ಲಿ? ಸ್ನೇಹಿತರೆ ನಮಸ್ಕಾರ, ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಪಶ್ಚಿಮ ಬಂಗಾಳದ ಎರಡನೇ ಹಂತದ ಚುನಾವಣೆಗೆ ಇವತ್ತು ಬಹಿರಂಗ ಪ್ರಚಾರ ಅಂತ್ಯ ಆಗುತ್ತೆ. ಎರಡನೇ ಹಂತದ ಮತದಾನ ಇದೇ ಏಪ್ರಿಲ್ 29ನೇ ತಾರೀಕು ನಡೆಯುತ್ತೆ. ಈ ಹಂತದಲ್ಲಿ ಈಗ ತೃಣಮೂಲ್ ಕಾಂಗ್ರೆಸ್ ಪಕ್ಷದಿಂದ ಆಂಜನೇಯನ ಸ್ಮರಣೆ ಶುರುವಾಗಿದೆ ಸ್ನೇಹಿತರೆ. ಮೊದಲ ಹಂತದಲ್ಲಿ ಕಾಬಾ ಮತ್ತು ಮದೀನಾ ಸ್ಮರಣೆ ಮಾಡಿದಂತಹ ಮಮತಾ ದೀದಿಯ ಬೆಂಬಲಿಗರು ಈಗ ಎರಡನೇ ಹಂತದಲ್ಲಿ ಆಂಜನೇಯನ ಸ್ಮರಣೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಈ ಬದಲಾವಣೆ ಯಾಕೆ? ಏನಾಗ್ತಿದೆ ಪಶ್ಚಿಮ ಬಂಗಾಳದ ಎರಡನೇ ಹಂತದ ಮತಕಣದಲ್ಲಿ? ಈ ಎಲ್ಲ ವಿಚಾರಗಳನ್ನು ನಾನು ಇವತ್ತು ನಿಮ್ಮ ಮುಂದೆ ಇಡೊಂದಿದ್ದೇನೆ. ಅದಕ್ಕೆ ಮುಂಚೆ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ಸಂಪೂರ್ಣ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಮೊದಲ ಹಂತದಲ್ಲಿ ಪಶ್ಚಿಮ ಬಂಗಾಳದಲ್ಲಿ 152 ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಯಿತು. ಉತ್ತರ ಬಂಗಾಳದ ಬಹುತೇಕ ಜಿಲ್ಲೆಗಳು, ಇದರಲ್ಲಿ 40ರಿಂದ 50 ಕ್ಷೇತ್ರಗಳು ಮುಸ್ಲಿಂ ಬಾಹುಳ್ಯದ ಕ್ಷೇತ್ರಗಳು, ಮುಸ್ಲಿಂ ಮೆಜಾರಿಟಿ ಇರುವಂಥದ್ದು ಮತ್ತು ಮುಸ್ಲಿಂ ಇನ್ಫ್ಲೂಯೆನ್ಸ್ ನಡೆಯುವಂತಹ ಕ್ಷೇತ್ರಗಳು. ಈ ಕ್ಷೇತ್ರಗಳ ಮತದಾನ ಮುಗಿದ ನಂತರದಲ್ಲಿ ಬಿಜೆಪಿ ನಾಯಕ ಅಮಿತ್ ಶಾ ಒಂದು ಹೇಳಿಕೆಯನ್ನು ಕೊಟ್ಟರು. ಏನು? 152 ಸ್ಥಾನಗಳ ಪೈಕಿ ಮೊದಲ ಹಂತದಲ್ಲಿ ನಾವು 110 ಸ್ಥಾನಗಳನ್ನು ಗೆಲ್ತೀವಿ ಅಂತ. ಸ್ವಲ್ಪ ಅತಿ ಅಂತ ಅನಿಸಿದೆ. ಆದರೂ ಇದು ಅಮಿತ್ ಶಾ ಅವರ ಆತ್ಮವಿಶ್ವಾಸವನ್ನು ತೋರಿಸುತ್ತೆ. ಆ ಮೂಲಕ ಎರಡನೇ ಹಂತಕ್ಕೆ ನಾವು ಸಜ್ಜಾಗ್ತಿದ್ದೀವಿ ಅನ್ನೋದನ್ನು ತೋರಿಸುತ್ತೆ. 152 ಕ್ಷೇತ್ರಗಳಲ್ಲಿ 110 ಕ್ಷೇತ್ರಗಳು ಬಿ ಜೆ ಪಿ ಪಾಲಾಗ್ಬಿಟ್ರೆ ಎರಡನೇ ಹಂತದಲ್ಲಿ ಕಥೆ ಏನು? ಸೊ ಹಾಗಾಗಿ ಈಗ ಎರಡನೇ ಹಂತದ ಮತದಾನಕ್ಕೆ ಟಿ ಎಮ್ ಸಿ ಭಾಳ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದೆ, ಭಾಳ ಸೀರಿಯಸ್ ಆಗಿ ಕೆಲಸ ಮಾಡ್ತಾಯಿದೆ. ಇಲ್ಲಿ ಅವರೇನು ಇಷ್ಟೊಂದು ಸೀರಿಯಸ್ ಆಗಿ ಕೆಲಸ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಎರಡನೇ ಹಂತದಲ್ಲಿ ಒಟ್ಟು 142 ಕ್ಷೇತ್ರಗಳಿಗೆ ಚುನಾವಣೆ ನಡೆಯಿತು. ಅದು ದಕ್ಷಿಣ ಬಂಗಾಳ. ದಕ್ಷಿಣ ಬಂಗಾಳ ಅನ್ನುವಂಥದ್ದು ಮಮತಾ ದೀದಿಯ ಭದ್ರಕೋಟೆ, ತೃಣಮೂಲ್ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ. ಈ 142 ಕ್ಷೇತ್ರಗಳು ಏನು ನಡೀತಾ ಇದೆ ಸೆಕೆಂಡ್ ಫೇಸ್ನಲ್ಲಿ, ಈ ಎಲ್ಲ ವಿಧಾನಸಭೆಗಳನ್ನು ತಗೊಂಡಾಗ 2021ರಲ್ಲಿ 142 ಕ್ಷೇತ್ರಗಳ ಪೈಕಿ ತೃಣಮೂಲ್ ಕಾಂಗ್ರೆಸ್ 124 ಕ್ಷೇತ್ರಗಳನ್ನು ಗೆದ್ದಿತ್ತು 2021ರಲ್ಲಿ. ಅಂದರೆ 87% ಸ್ಟ್ರೈಕ್ ರೇಟ್. ನಿಂತವರೆಲ್ಲ ಗೆದ್ದುಬಿಟ್ಟಿದ್ರು. ಬಿ ಜೆ ಪಿ ಕೇವಲ 16-17 ಸೀಟುಗಳನ್ನು ಗೆದ್ದಿತ್ತು ಎರಡನೇ ಹಂತದ ವಿಧಾನಸಭಾ ಕ್ಷೇತ್ರಗಳ ಪೈಕಿ. ಅಂದರೆ ಎಷ್ಟರ ಮಟ್ಟಿಗೆ ಇದು ಮಮತಾ ಬ್ಯಾನರ್ಜಿಯವರ ಭದ್ರಕೋಟೆ ಅನ್ನೋದನ್ನು ನೀವು ನೋಡ್ಬೋದು. ಇಲ್ಲಿ ಒಂದು ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರ ಇದೆ ಸ್ನೇಹಿತರೆ. ಅದರ ಕಥೆ ರೋಚಕವಾಗಿದೆ. ಭವಾನಿಪುರ ವಿಧಾನಸಭಾ ಕ್ಷೇತ್ರ. ಇಲ್ಲಿ ಹಾಲಿ ಮುಖ್ಯಮಂತ್ರಿ ಮತ್ತು ಭಾವಿ ಮುಖ್ಯಮಂತ್ರಿ ನಡುವೆ ಜಿದ್ದಾಜಿದ್ದಿನ ಸ್ಪರ್ಧೆ. ಮಮತಾ ಬ್ಯಾನರ್ಜಿ ವರ್ಸಸ್ ಸುವೇಂದು ಅಧಿಕಾರಿ. ಯಾಕೆ ಇದು ಕುತೂಹಲ ಕೆಳಿಸಿದೆ ಅಂತಂದರೆ, ಕಳೆದ ಬಾರಿ 2021ರಲ್ಲಿ ಮಮತಾ ಬ್ಯಾನರ್ಜಿ ಅವರನ್ನು ಇದೇ ಸುವೇಂದು ಅಧಿಕಾರಿ ಸೋಲಿಸಿದರು. ಆದರೆ ಭವಾನಿಪುರ ಕ್ಷೇತ್ರದಲ್ಲ, ನಂದಿಗ್ರಾಮ ಕ್ಷೇತ್ರದಲ್ಲಿ. ಈ ನಂದಿಗ್ರಾಮ ಕ್ಷೇತ್ರ ಇದೆಯಲ್ಲ, ಇದು ಮೂಲತಃ ಸುವೇಂದು ಅಧಿಕಾರಿಯವರ ಭದ್ರಕೋಟೆ. ಮಮತಾ ಬ್ಯಾನರ್ಜಿಯವರು ಕಳೆದ ಬಾರಿ ಏನು ಮಾಡಿಬಿಟ್ರು, ನೀನು ಯಾರಪ್ಪ ಮಹಾ ದಂಡನಾಯಕ, ನಿನ್ನ ಕೋಟೆಗೆ ಬಂದು ನಾನು ನಿನ್ನನ್ನು ಸೋಲಿಸ್ತೀನಿ ಅಂತ ದುರಹಂಕಾರದಿಂದ ನಂದಿಗ್ರಾಮಕ್ಕೆ ಬಂದು ನಿಂತರು. ಆದರೆ ಅಲ್ಲಿನ ಜನ ಆಗಿನ ಮುಖ್ಯಮಂತ್ರಿ ಆಗಿದ್ದಂಥ ಮಮತಾ ಬ್ಯಾನರ್ಜಿಯವರನ್ನೇ ಸೋಲಿಸ್ಬಿಟ್ರು. ಕೇವಲ 1900 ಮತಗಳಿಂದ ಮಮತಾ ಬ್ಯಾನರ್ಜಿ ಸೋತುಬಿಟ್ಟಿದ್ರು ನಂದಿಗ್ರಾಮದಲ್ಲಿ. ಆಮೇಲೆ ಮುಖ್ಯಮಂತ್ರಿ ಆದರು ಅಂತ ಅಂದ್ಕೊಳ್ಳಿ. ಮುಖ್ಯಮಂತ್ರಿ ಆದಮೇಲೆ ಇನ್ನೊಂದು ಬೈ ಎಲೆಕ್ಷನ್ನಲ್ಲಿ ಇದೇ ಭವಾನಿಪುರ ಕ್ಷೇತ್ರದಲ್ಲಿ ಗೆದ್ದಿದ್ದಂಥ ಟಿ ಎಮ್ ಸಿ ಎಮ್ ಎಲ್ ಎಯಿಂದ ರಿಸೈನ್ ಮಾಡಿಸಿ ಅಲ್ಲಿ ನಿಂತು ಗೆದ್ದು ವಿಧಾನಸಭೆಯನ್ನು ಪ್ರವೇಶಿಸಿದರು ಮಮತಾ ಬ್ಯಾನರ್ಜಿ. ಈಗ ಉಲ್ಟಾ ಆಗಿದೆ ಸ್ನೇಹಿತರೆ. ಈಗ ಭವಾನಿಪುರ ಕ್ಷೇತ್ರಕ್ಕೆ, ಅಂದರೆ ಇದು ಮಮತಾ ಬ್ಯಾನರ್ಜಿಯವರ ಭದ್ರಕೋಟೆ, ಇಲ್ಲಿಗೆ ನಂದಿಗ್ರಾಮದಿಂದ ಸುವೇಂದು ಅಧಿಕಾರಿ ಬಂದಿದ್ದಾರೆ. ಮಮತಾ ಬ್ಯಾನರ್ಜಿಯ ಭದ್ರಕೋಟೆಗೆ ಬಂದು ಅವರನ್ನು ಸೋಲಿಸ್ತೀನಿ ಅಂತ. ಕಳೆದ ಬಾರಿ ಆಗಿದ್ದಕ್ಕೆ ಉಲ್ಟಾ. ನಂದಿಗ್ರಾಮದಲ್ಲೂ ನಿಂತಿದ್ದಾರೆ ಸುವೇಂದು ಅಧಿಕಾರಿ, ಇಲ್ಲೂ ಬಂದು ಮಮತಾ ಬ್ಯಾನರ್ಜಿಯವರಿಗೆ ಸೆಡ್ ಹೊಡೆದು ನಿಂತಿದ್ದಾರೆ.
ಅಂದರೆ ಹಾಲಿ ಮತ್ತು ಭಾವಿ ಮುಖ್ಯಮಂತ್ರಿಗಳ ನಡುವಣ ಭಾಳ ದೊಡ್ಡ ಒಂದು ಸೆಣಸಾಟ ಭವಾನಿಪುರ ಕ್ಷೇತ್ರದಲ್ಲಿ ನಡೆಯುತ್ತಿದೆ. ಈ ಕ್ಷೇತ್ರದ ಹೊರತಾಗಿಯೂ ಎರಡನೇ ಹಂತದಲ್ಲಿ ಜಿದ್ದಾಜಿದ್ದಿ ನಡೆಯುವಂಥ ಎಲ್ಲ ಸಂಭವ ಈ ಸಲ ಇದೆ. ಕಾರಣ ಏನು ಅಂತಂದರೆ, ಮೊದಲ ಹಂತದಲ್ಲಿ BJP ಮೇಲ್ಗೈ ಸಾಧಿಸಿದೆ ಎನ್ನುವಂಥ ಒಂದು ಚರ್ಚೆ ಇಡೀ ಪಶ್ಚಿಮ ಬಂಗಾಳದಲ್ಲಿ ಆರಂಭ ಆಗಿಬಿಟ್ಟಿದೆ. ಹಾಗಾಗಿ ಇಲ್ಲೂ ಸಹ BJP ಮೇಲ್ಗೈ ಸಾಧಿಸಿಬಿಟ್ರೆ ಅನ್ನುವಂಥ ಆತಂಕ TMC ನಾಯಕರಿಗಿದೆ. ಪಶ್ಚಿಮ ಬಂಗಾಳದ ಒಟ್ಟು 294 ವಿಧಾನಸಭಾ ಕ್ಷೇತ್ರಗಳ ಪೈಕಿ 148 ಮ್ಯಾಜಿಕ್ ನಂಬರ್. ಎರಡನೇ ಹಂತದಲ್ಲೇನಾದರೂ BJP ಮೇಲ್ಗೈ ಸಾಧಿಸಿಬಿಟ್ರೆ ಈ ಮ್ಯಾಜಿಕ್ ನಂಬರ್ ದಾಟಿಬಿಡುತ್ತಾ ಅನ್ನುವಂಥ ಆತಂಕ TMCಗೆ. ಯಾಕೆ ಈ TMC ನಾಯಕರಿಗೆ ಈ ಒಂದು ಆತಂಕ ಇದೆ? ತಮ್ಮ ಭದ್ರಕೋಟೆಯಲ್ಲೇ ಈ ಆತಂಕ ಯಾಕೆ ಅಂತಂದರೆ, ಈ ಬಾರಿ BJP ಕಂಡಿಟ್ಟಿರುವಂಥದ್ದು ಹಿಂದೂಗಳ ಮತಗಳ ಕ್ರೋಢೀಕರಣದ ಮೇಲೆ. लेकिन मैं उनसे कहना चाहता हूं, ये नादिया इसको स्वीकार नहीं करेगा. नादिया का तो आह्वान है, नादिया का तो आह्वान है कि हमारे दिल में महाकाली है और हमारे नयनों में चैतन्य महाप्रभु का वास होकर के वैष्णव परंपरा को घर घर तक पहुंचाता है. ಪಶ್ಚಿಮ ಬಂಗಾಳದಲ್ಲಿ ಆಗ್ತಿರುವಂಥ ಡೆಮೋಗ್ರಫಿ ಚೇಂಜ್ ಏನಿದೆ ಅಂದರೆ, ಗಡಿ ಜಿಲ್ಲೆಗಳಲ್ಲಿ ಏನು ಮುಸ್ಲಿಂ ಬಾಹುಳ್ಯ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ, ಅದರಿಂದ ಆಗ್ತಿರುವಂಥ ಸಾಮಾಜಿಕ ಬದಲಾವಣೆಗಳು, ಧಾರ್ಮಿಕ ಬದಲಾವಣೆಗಳೇನು, ಅದರಿಂದ ಉಂಟಾಗಿರುವಂಥ ಅರಾಜಕತೆಗಳೇನು, ಸ್ಥಳೀಯ ಮುಸಲ್ಮಾನರಿಗೆ ಆಗಿರುವಂಥ ಅನ್ಯಾಯ ಏನು ವಲಸಿಗರಿಂದಾಗಿ, ಈ ಎಲ್ಲ ವಿಚಾರಗಳನ್ನು ಪ್ರಮುಖವಾಗಿ BJP ಪ್ರಸ್ತಾಪ ಮಾಡ್ತಾ ಇದೆ. ಇದು ಹಿಂದೂಗಳನ್ನು ಟಾರ್ಗೆಟ್ ಮಾಡಿಕೊಂಡು ಈ ರೀತಿಯ ಒಂದು ಪ್ರಚಾರವನ್ನು BJPಯಲ್ಲಿ ಮಾಡ್ತಾ ಇದೆ. ಹಾಗಾಗಿ ಈ ಬಾರಿ ಹಿಂದೂಗಳ ಕ್ರೋಢೀಕರಣ BJP ಪರವಾಗಿ ಆಗಿಬಿಟ್ರೆ ಏನು ಕತೆ ಅನ್ನುವಂಥದ್ದು TMCಯ ಚಿಂತೆ. ಹಾಗಾಗಿ TMC ಈಗ ಹಿಂದೂಗಳ ತುಷ್ಟೀಕರಣಕ್ಕೂ ಸಹ ಮುಂದಾಗಿದೆ ಸ್ನೇಹಿತರೆ. ಮೊದಲ ಫೇಸ್ನಲ್ಲಿ ನೀವು ನೋಡಿರ್ಬೋದು, ಸಾಯೋನಿ ಘೋಷ್ ತೃಣಮೂಲ್ ಕಾಂಗ್ರೆಸ್ನ MP, ಆಕೆ ಚಿತ್ರನಟಿ ಕೂಡ. ಅವರು ಅನೇಕ ಪ್ರಚಾರ ಸಭೆಗಳಲ್ಲಿ ಕಾಬಾ ಮತ್ತು ಮದೀನಾವನ್ನು ಸ್ಮರಿಸುವಂತಹ ಒಂದು ಹಾಡನ್ನು ಎಲ್ಲ ಪ್ರಚಾರ ಸಭೆಗಳಲ್ಲಿ ವೇದಿಕೆ ಮೇಲೆ ಹಾಡ್ತಾ ಇದ್ರು. ಅದನ್ನು ಸಲ ನೋಡ್ಬಿಡಿ. মাঝি হেলা করিস না, পাল তুলে দে, মাঝি হেলা করিস না, ছেড়ে দে নৌকায় আমি যাব মদিনা, ছেড়ে দে নৌকায় আমি যাব মদিনা। দুনিয়ায় নবী এলো মা আমিনার ঘরে, কাঁদিলে হাজার মানি খাসিলে মুক্তা ঝরে। ও দয়াল মুর্শিদ যার সখা তার কিশোর ভাবনা, মুর্শিদ যার সখা তার কিশোর ভাবনা, আমার হৃদয় মাঝে কাবা নয়নে মদিনা, আমার হৃদয় মাঝে কাবা নয়নে মদিনা। ಈಗ ಎರಡನೇ ಹಂತದಲ್ಲಿ ಅದೇ ಸಾಯೋನಿ ಘೋಷ್ ಯಾವ ಹಾಡನ್ನು ಹಾಡ್ತಾ ಇದ್ದಾರೆ? ಅವರು ಹನುಮಾನ್ ಚಾಲೀಸ ಹಾಡ್ತಾ ಇದ್ದಾರೆ ಸ್ನೇಹಿತರೆ. ಅದನ್ನು ನೋಡ್ಬಿಡಿ. जय हनुमान ज्ञान गुण सागर, जय कपीसति लोक उजागर, रामदूत अतुलित बल धामा, अंजनी पुत्र पवन सुत नामा, महावीर विक्रम बजरंगी, कुमति निवार सुमति के संगी, ಕಂಚನ ವರನ ವಿರಾಜ ಸುಬೇಸ, ಕಾನನ ಕುಂಡಲ ಕುಂಚಿತ ಕೇಸ. ನೋಡಿ, ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ್ ಕಾಂಗ್ರೆಸ್ ಸದಾ ಜಾತ್ಯತೀತದ ಜಪವನ್ನು ಮಾಡ್ತಾ ಇದ್ದಂಥ ಪಕ್ಷ, ಮುಸ್ಲಿಮರ ತುಷ್ಟೀಕರಣಕ್ಕೆ ತನ್ನ ರಾಜಕೀಯ ಮೀಸಲಿಟ್ಟಂತಹ ಪಕ್ಷ, ಯಾವತ್ತೂ ಸಹ ಹಿಂದೂ ದೇವರುಗಳ ಬಗ್ಗೆ ಮಾತನಾಡದೇ ಇರುವಂತಹ ಪಕ್ಷ, ದುರ್ಗಾ ಪೂಜೆನೋ ಅಥವಾ ರಂಜಾನೋ ಅಂತ ಬಂದಾಗ ರಂಜಾನ್ಗೆ ಪ್ರಾಮುಖ್ಯತೆ ಕೊಟ್ಟಂಥ ಪಕ್ಷ, ಆ ಪಕ್ಷದ ನಾಯಕರು ಇವತ್ತು ಪ್ರಚಾರ ಸಭೆಗಳಲ್ಲಿ ಹನುಮಾನ್ ಚಾಲೀಸ ಹಾಡ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ TMC ಪಕ್ಷವನ್ನು ಆತಂಕಕ್ಕೆ ದೂಡುಬಿಟ್ಟಿದೆ BJP. ಹೇಳಿ ಕೇಳಿ ಎರಡನೇ ಹಂತದ ಎಲ್ಲ ಕ್ಷೇತ್ರಗಳು ತೃಣಮೂಲ್ ಕಾಂಗ್ರೆಸ್ನ ಭದ್ರಕೋಟೆ. ಆದರೂ ಆಂಜನೇಯನ ಸ್ಮರಣೆಯನ್ನು TMC ಮಾಡೋದಕ್ಕೆ ಶುರು ಮಾಡಿದೆ ಅಂತಂದರೆ TMCಯಲ್ಲಿ ಎಲ್ಲೋ ಒಂದು ಕಡೆ ಒಂದು ಸಣ್ಣ ಆತಂಕ ಶುರುವಾಗಿದೆ ಅನ್ನೋದು ಸುಳ್ಳಲ್ಲ. ನೋಡಬೇಕು, ಇಲ್ಲಿ ಕಾಬಾ ಮದೀನಾದ ಸ್ಮರಣೆ TMCಯನ್ನು ಗೆಲ್ಲಿಸುತ್ತಾ, ಇಲ್ಲ ಆಂಜನೇಯ TMCಯನ್ನು ಗೆಲ್ಲಿಸ್ತಾನ, ಅಥವಾ ಶ್ರೀರಾಮ BJPಯನ್ನು ಗೆಲ್ಲಿಸ್ತಾನ? ಮೇ 4ನೇ ತಾರೀಕು ಇದಕ್ಕೆ ಉತ್ತರ ಸಿಗುತ್ತೆ ಸ್ನೇಹಿತರೆ.